Hi, hello, my dear viewers. Welcome back to my channel Easy English with Suvarna. In this video, you are going to learn some most important daily use spoken English sentences. Definitely, they will help you to improve your spoken English. And if you are new to my channel, please subscribe to my channel. Otherwise, share this video to all your friends. Come, let's start the video. He looks very handsome today. He looks very handsome today. ಅವನು ಇವತ್ತು ತುಂಬ ಸುಂದರವಾಗಿ ಕಾಣುತ್ತಿದ್ದಾನೆ. ಅವನು ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದಾನೆ. Today she looks very beautiful in this dress. Today she looks very beautiful in this dress. ಅವಳು ಇವತ್ತು ಈ ಉಡುಪಿನಲ್ಲಿ ಬಹಳ ಸುಂದರವಾಗಿ ಕಾಣುತ್ತಿದ್ದಾಳೆ. ಅವಳು ಇವತ್ತು ಈ ಉಡುಪಿನಲ್ಲಿ ತುಂಬ ಸುಂದರವಾಗಿ ಕಾಣುತ್ತಿದ್ದಾಳೆ. This hairstyle looks really awkward on you. This hairstyle looks really awkward on you. ಈ ಕೇಶ ವಿನ್ಯಾಸ ನಿನಗೆ ಬಹಳ ವಿಚಿತ್ರವಾಗಿ ಕಾಣುತ್ತಿದೆ. ಈ ಕೇಶ ವಿನ್ಯಾಸ ನಿನಗೆ ತುಂಬ ವಿಚಿತ್ರವಾಗಿ ಕಾಣುತ್ತಿದೆ. Your dress is amazing. Your dress is amazing. ನಿಮ್ಮ ಉಡುಗೆ ಅದ್ಭುತವಾಗಿದೆ. ನಿಮ್ಮ ಉಡುಗೆ ಅದ್ಭುತವಾಗಿದೆ. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್. ನಿಮ್ಮ ಮೆಚ್ಚುಗೆಗೆ ಧನ್ಯವಾದಗಳು. ನಿಮ್ಮ ಮೆಚ್ಚುಗೆಗೆ ಧನ್ಯವಾದಗಳು. ಐ ಆಮ್ ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಐ ಆಮ್ ಸಾರಿ ಫಾರ್ ಇನ್ಕನ್ವೀನಿಯನ್ಸ್. ಅಡಚಣೆಗಾಗಿ ಕ್ಷಮಿಸಿ. ಅಡಚಣೆಗಾಗಿ ಕ್ಷಮಿಸಿ. You seem so tired today. You seem so tired today. ನೀವು ಇವತ್ತು ತುಂಬ ದಣಿದಂತೆ ಕಾಣುತ್ತಿದ್ದೀರಿ. ನೀವು ಇಂದು ತುಂಬ ದಣಿವಾದಂತೆ ಕಾಣುತ್ತಿದ್ದೀರಿ. How long has he been standing there? How long has he been standing there? ಅವನು ಎಷ್ಟು ಸಮಯದಿಂದ ಅಲ್ಲಿ ನಿಂತಿದ್ದಾನೆ? ಅವನು ಎಷ್ಟು ಹೊತ್ತಿನಿಂದ ಅಲ್ಲಿ ನಿಂತಿದ್ದಾನೆ? What do you do for a living? What do you do for a living? ನೀವು ಜೀವನಕ್ಕಾಗಿ ಏನು ಕೆಲಸ ಮಾಡುತ್ತೀರಿ? ನೀವು ಜೀವನೋಪಾಯಕ್ಕಾಗಿ ಏನು ಕೆಲಸ ಮಾಡುತ್ತೀರಿ? Can you show me how to do it? Can you show me how to do it? ಅದನ್ನು ಹೇಗೆ ಮಾಡಬೇಕೆಂದು ನೀವು ನನಗೆ ತೋರಿಸಬಹುದೇ? ಅದನ್ನು ಹೇಗೆ ಮಾಡಬೇಕೆಂದು ನೀವು ನನಗೆ ತೋರಿಸಬಲ್ಲಿರಾ? How did you do it? How did you do it? ನೀವು ಅದನ್ನು ಹೇಗೆ ಮಾಡಿದಿರಿ? ನೀವು ಅದನ್ನು ಹೇಗೆ ಮಾಡಿದ್ರಿ? ಐ ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ಐ ಡೋಂಟ್ ನೋ ವಾಟ್ ಟು ಡೂ ನೆಕ್ಸ್ಟ್. ಮುಂದೆ ಏನು ಮಾಡಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ. ಮುಂದೆ ಏನು ಮಾಡಬೇಕೆಂದು ನನಗೆ ಗೊತ್ತಾಗುತ್ತಿಲ್ಲ. ಲೆಟ್ಸ್ ಕೀಪ್ ಇನ್ ಟಚ್. ಲೆಟ್ಸ್ ಕೀಪ್ ಇನ್ ಟಚ್. ಸಂಪರ್ಕದಲ್ಲಿರೋಣ. ಸಂಪರ್ಕದಲ್ಲಿರೋಣ. ಐ ವಾಂಟ್ ಬಿ ಅವೈಲಬಲ್ ಆನ್ ದಟ್ ಡೇ. ಐ ವಾಂಟ್ ಬಿ ಅವೈಲಬಲ್ ಆನ್ ದಟ್ ಡೇ. ಆ ದಿನ ನಾನು ಲಭ್ಯವಿರುವುದಿಲ್ಲ. ಆ ದಿನ ನಾನು ಲಭ್ಯವಿರುವುದಿಲ್ಲ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಪ್ರೋಗ್ರಾಮ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ಪ್ರೋಗ್ರಾಮ್. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಲೆಟ್ಸ್ ಮೇಕ್ ದ ಬೆಸ್ಟ್ ಆಫ್ ಇಟ್. ಲೆಟ್ಸ್ ಮೇಕ್ ದ ಬೆಸ್ಟ್ ಆಫ್ ಇಟ್. ಅದನ್ನು ಸದುಪಯೋಗಪಡಿಸಿಕೊಳ್ಳೋಣ. ಅದನ್ನು ಸದುಪಯೋಗಪಡಿಸಿಕೊಳ್ಳೋಣ. ಇಟ್ ವಾಸ್ ವೆರಿ ಹಾಟ್ ಎಸ್ಟರ್ಡೇ. ಇಟ್ ವಾಸ್ ವೆರಿ ಹಾಟ್ ಎಸ್ಟರ್ಡೇ. ನೆನ್ನೆ ತುಂಬ ಬಿಸಿಲಿತ್ತು. ನೆನ್ನೆ ತುಂಬ ಬಿಸಿಲಿತ್ತು. ಇಟ್ ವಿಲ್ ಬಿ ರೈನಿಂಗ್ ಟುಮಾರೋ. ಇಟ್ ವಿಲ್ ಬಿ ರೈನಿಂಗ್ ಟುಮಾರೋ. ನಾಳೆ ಮಳೆ ಬರುತ್ತದೆ. ನಾಳೆ ಮಳೆ ಬರುತ್ತದೆ. ಇಟ್ಸ್ ವೆರಿ ಕೋಲ್ಡ್ ಟುಡೇ. ಇಟ್ಸ್ ವೆರಿ ಕೋಲ್ಡ್ ಟುಡೇ. ಇಂದು ಬಹಳ ಚಳಿ ಇದೆ. ಇಂದು ತುಂಬ ಚಳಿ ಇದೆ. He needs to get some rest. He needs to get some rest. ಅವನಿಗೆ ಸ್ವಲ್ಪ ವಿಶ್ರಾಂತಿ ಬೇಕು. ಅವನಿಗೆ ಸ್ವಲ್ಪ ವಿಶ್ರಾಂತಿಯ ಅವಶ್ಯಕತೆ ಇದೆ. I can't repeat that again and again. I can't repeat that again and again. ನಾನು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಲು ಸಾಧ್ಯವಿಲ್ಲ. ನಾನು ಅದನ್ನು ಮತ್ತೆ ಮತ್ತೆ ಪುನರಾವರ್ತಿಸಲು ಸಾಧ್ಯವಿಲ್ಲ. ಐ ಡೋಂಟ್ ಹ್ಯಾವ್ ಆನ್ಸರ್ ಟು ಇಟ್.
ಐ ಡೋಂಟ್ ಹ್ಯಾವ್ ಆನ್ಸರ್ ಟು ಹಿಟ್. ನನ್ನಲ್ಲಿ ಅದಕ್ಕೆ ಉತ್ತರವಿಲ್ಲ. ನನ್ನಲ್ಲಿ ಅದಕ್ಕೆ ಉತ್ತರವಿಲ್ಲ. ಹೌ ಡು ಯು ಡೀಲ್ ವಿತ್ ಸಚ್ ಪೀಪಲ್? ಹೌ ಡು ಯು ಡೀಲ್ ವಿತ್ ಸಚ್ ಪೀಪಲ್? ಅಂಥ ಜನರೊಂದಿಗೆ ನೀವು ಹೇಗೆ ವ್ಯವಹರಿಸುತ್ತೀರಿ? ಅಂಥ ಜನರೊಂದಿಗೆ ನೀವು ಹೇಗೆ ವ್ಯವಹರಿಸುತ್ತೀರಿ? ಐ ವಿಲ್ ಟೆಲ್ ಯು ಎವ್ರಿಥಿಂಗ್ ಇನ್ ಡೀಟೇಲ್. ಐ ವಿಲ್ ಟೆಲ್ ಯು ಎವ್ರಿಥಿಂಗ್ ಇನ್ ಡೀಟೇಲ್. ನಾನು ನಿಮಗೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ. ನಾನು ನಿಮಗೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತೇನೆ. ಡೋಂಟ್ ಲೆಟ್ ಇಟ್ ಹ್ಯಾಪನ್ ಅಗೈನ್. ಡೋಂಟ್ ಲೆಟ್ ಇಟ್ ಹ್ಯಾಪನ್ ಅಗೈನ್. ಅದು ಮತ್ತೆ ಆಗಲು ಬಿಡಬೇಡ. ಅದು ಮತ್ತೆ ಆಗಲು ಬಿಡಬೇಡಿ. ಅದು ಮತ್ತೆ ಸಂಭವಿಸಲು ಬಿಡಬೇಡ. ಹೌ ಡು ಯು ನೋ ಮೈ ನೇಮ್? ಹೌ ಡು ಯು ನೋ ಮೈ ನೇಮ್? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ನನ್ನ ಹೆಸರು ನಿಮಗೆ ಹೇಗೆ ಗೊತ್ತು? ಹೌ ಲಾಂಗ್ ಹ್ಯಾವ್ ಯು ಬೀನ್ ಮ್ಯಾರಿಡ್? ಹೌ ಲಾಂಗ್ ಹ್ಯಾವ್ ಯು ಬೀನ್ ಮ್ಯಾರಿಡ್? ನೀವು ಮದುವೆಯಾಗಿ ಎಷ್ಟು ದಿನವಾಯಿತು? ನೀವು ಮದುವೆಯಾಗಿ ಎಷ್ಟು ದಿನವಾಯಿತು? ಐ ವಾಂಟ್ ಯು ಟು ಕ್ಲಾರಿಫೈ ಇಟ್. ಐ ವಾಂಟ್ ಯು ಟು ಕ್ಲಾರಿಫೈ ಇಟ್. ನೀವು ಇದನ್ನು ಸ್ಪಷ್ಟಪಡಿಸಬೇಕೆಂದು ನಾನು ಬಯಸುತ್ತೇನೆ. ನೀವು ಇದನ್ನು ಸ್ಪಷ್ಟಪಡಿಸಬೇಕೆಂದು ನಾನು ಬಯಸುತ್ತೇನೆ. ಹೌ ಫಾರ್ ಈಸ್ ಯುವರ್ ಹೋಮ್ ಫ್ರಮ್ ಹಿಯರ್? ಹೌ ಫಾರ್ ಈಸ್ ಯುವರ್ ಹೋಮ್ ಫ್ರಮ್ ಹಿಯರ್? ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರದಲ್ಲಿದೆ? ನಿಮ್ಮ ಮನೆ ಇಲ್ಲಿಂದ ಎಷ್ಟು ದೂರದಲ್ಲಿದೆ? If I had known, I would have come. If I had known, I would have come. ನನಗೆ ತಿಳಿದಿದ್ದರೆ ನಾನು ಬರುತ್ತಿದ್ದೆ. ನನಗೆ ಗೊತ್ತಿದ್ದರೆ ನಾನು ಬರುತ್ತಿದ್ದೆ. Thank you so much for watching this video till the end. Please watch my all videos and keep practicing. See you in the next video. Till then, bye bye. Take care.